ಹೋಳಿ ಆಚರಿಸದ ಊರಿಗೆ ಮುಂಡರಗಿ ಗಗಿರಿವಾಸ ಕನಕರಾಯನ ಆಗಮನ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮಕ್ತುಂಪುರ ಗ್ರಾಮಕ್ಕೆ ಕನಕಾಚಲ ಉತ್ಸವ ಮೂರ್ತಿಯನ್ನ ಹೊತ್ತ ಪಲ್ಲಕ್ಕಿಯು ಆಗಮಿಸಿತು. ವಿಶೇಷವಾಗಿ ಶಿರೋಳ, ಬ್ಯಾಲವಾಡಗಿ, ಮಕ್ತುಂಪುರ, ಬೆಣ್ಣಿಹಳ್ಳಿ, ಕೊರ್ಲಹಳ್ಳಿ, ನಾಗರಹಳ್ಳಿ, ರಾಮೇನಹಳ್ಳಿ ಈ ಗ್ರಾಮಗಳಲ್ಲಿ ಇಂದಿಗೂ ಕೂಡ ಹೋಳಿ ಹಬ್ಬವನ್ನು ಆಚರಿಸೋದಿಲ್ಲ. ಕಾರಣ ಮುಂಡರಗಿಯ ಗುಡ್ಡದ ಕನಕರಾಯನು ಈ ಗ್ರಾಮಗಳಿಗೆ ಬಂದು ಹೋಗುವುದರಿಂದ ಈ ಊರಿನಲ್ಲಿ ಹೋಳಿ ಹಬ್ಬ, ರಂಗಪಂಚಮಿ ಆಚರಿಸೋದಿಲ್ಲ. ಶ್ರಾವಣ ಮಾಸದ ನೂಲ ಹುಣ್ಣಿಮೆಯ ನಂತರ ಬರುವ ಶನಿವಾರದಂದು ಮುಂಡರಗಿಯ ಗುಡ್ಡದ ಕನಕರಾಯನು ಈ ಗ್ರಾಮಗಳಿಗೆ ಆಗಮಿಸಿ ಭಕ್ತರಿಂದ ನೈವೇದ್ಯ ಸ್ವೀಕರಿಸಿ ಭಕ್ತರನ್ನು ಹರಿಸಿ ಬೆಣ್ಣಿಹಳ್ಳಿ ಮೂಲಕ ಮದಲಗಟ್ಟಿಯ ತುಂಗಭದ್ರಾ ತಟದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಪೂಜಾ ಕೈಂಕರ್ಯ ನೆರವೇರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಮಕ್ತುಂಪುರ ಗ್ರಾಮದಲ್ಲಿ ವಿಶೇಷವಾದ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಡೊಳ್ಳು ಭಜನೆಗಳೊಂದಿಗೆ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನಕ್ಕೆ ಮುಂಡರಗಿಯ ಗುಡ್ಡದ ಉಗ್ರ ನರಸಿಂಹ ಕನಕರಾಯನ ಪಲ್ಲಕ್ಕಿಯನ್ನ ಭಕ್ತಿ ಭಾವದಿಂದ ಸ್ವಾಗತ ಮಾಡಿಕೊಂಡು ಸರ್ವರು ದೀಪ ನೈವೇದ್ಯದೊಂದಿಗೆ ಮಹಾಸ್ವಾಮಿಗೆ ಭಕ್ತಿಯನ್ನು ಸಮರ್ಪಿಸಿದರು. ಅಂದು ಗ್ರಾಮದ ಸರ್ವರು ವಿಶೇಷವಾಗಿ ಸಿಹಿ ಖಾದ್ಯ ಭೋಜನವನ್ನು ಮಾಡಿ ಕನಕರಾಯನಿಗೆ ನೈವೇದ್ಯವನ್ನು ಅರ್ಪಿಸಿದರು. ರಕ್ಷಾಬಂಧನದ ಮಹತ್ವದ ದಿನವಾಗಿ ಅಂದು ಕೂಡ ರಕ್ಷಾಬಂಧನ ಹಬ್ಬವನ್ನು ಆಚರಿಸಿದರು. ಜೊತೆಗೆ ಮಹಿಳೆಯರು ಜೋಕಾಲಿ ಆಡುತ್ತಾ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಸರ್ವ ಗುರು ಹಿರಿಯರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಲಕ್ಷ್ಮೀ ರಮಣ ಗೋವಿಂದ ಎನ್ನುವ ಘೋಷದೊಂದಿಗೆ ಸ್ವಾಮಿಯನ್ನ ಪಕ್ಕದ ಊರಿಗೆ ಬೀಳ್ಕೊಟ್ರು. ವರದಿ ಮರಿಯಜ ಎಂ. Thank you.